ರಸ್ತೆ ಅಗಲೀಕರಣ ಕಾಮಗಾರಿಗೆ ಸಚಿವ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿ 4 ರಿಂದ 5 ತಿಂಗಳು ಕಳೆದರೂ ಇನ್ನುವರೆಗೂ ಮುಗಿದಿಲ್ಲ. ಚಿಂತಾಮಣಿ ತಾಲ್ಲೂಕಿನ ಮುರುಗಮಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಅನುದಾನದಿಂದ ನಡೆಯುತ್ತಿರುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ತಡವಾಗಿದ್ದ ಬರುವ ಭಕ್ತರಿಗೆ ತೊಂದರೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಅಗಲೀಕರಣ ಕಾಮಗಾರಿಗೆ ಸಚಿವ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿ 4 ರಿಂದ 5 ತಿಂಗಳುಗಳಾಗಿದೆ. ಮುರುಗಮಲೆ ಯಾತ್ರಾಸ್ಥಳವಾಗಿದ್ದು ಪ್ರತಿನಿತ್ಯ ನೂರಾರು ಜನರು ಬರುತ್ತಾರೆ. ರಸ್ತೆ ಕಾಮಗಾರಿಗೆ ಅಗತ್ಯವಾದ ಜಲ್ಲಿ ಮತ್ತಿತರ ವಸ್ತುಗಳನ್ನು ಗುಡ್ಡೆ ಹಾಕಿದ್ದಾರೆ. ಕಸಕಡ್ಡಿ ಮಳೆಯ ನೀರು ನಿಂತಿದೆ. ಖಾಸಗಿ ನಿವೇಶನಗಳ ಮುಂದೆ ನರೇಗಾ ಮೂಲಕ ಮಾಡಿದ್ದ ಚರಂಡಿಗಳನ್ನು ಕಿತ್ತು ಹಾಕಿದ್ದಾರೆ. ಆ ನೀರು ರಸ್ತೆಗೆ ಹರಿಯುತ್ತಿದೆ. ಕೊಚ್ಚೆ ನೀರಿನಿಂದ ಸೊಳ್ಳೆಗಳ ಆವಾಸಸ್ಥಾನವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ರಸ್ತೆಯ ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರು ಜನರು ಅಂಗಡಿಗಳಿಗೆ ಬರುವುದಕ್ಕೆ ಮತ್ತು ಗಾಡಿಗಳನ್ನು ನಿಲ್ಲಿಸಲು ತೊಂದರೆಯಾಗುತ್ತದೆ ಎಂದು ಕಸಕಡ್ಡಿಮ ಮೇಲೆ ಜೆಸಿಬಿಗಳ ಮೂಲಕ ರಸ್ತೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ಹೋಗಿ ಎಂಜಿನಿಯರ್ಗೆ ಪರಿಸ್ಥಿತಿಯನ್ನು ವಿವರಿಸಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಾಮಗಾರಿ ತಡವಾಗುತ್ತಿರುವುದರಿಂದ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಬೇಕು ಎಂದು ಆಗ್ರಹಪಡಿಸಿದರು. ಸುಮಾರು 4-5 ತಿಂಗಳು ಮುಂಚಿತವಾಗಿ PWD ಅನುದಾನದಿಂದ ರೋಡು ಅಗಲೀಕರಣ ಮಾಡೋಕ್ಕೆ ಈಗಿನ ಶಾಸಕರು, ಉನ್ನತ ಶಿಕ್ಷಣ ಮಂತ್ರಿಗಳು, ಉಸ್ತುವಾರಿ ಸಚಿವರು ಚಾಲನೆ ಕೊಟ್ಟು ಸುಮಾರು 4-5 ತಿಂಗಳ ಆಗ್ತಾ ಇದೆ. ಈ ಮುರುಗಮಲ ಪವಿತ್ರ ಯಾತ್ರಾ ಸ್ಥಳ ಇದ್ದು ಜನರು ದಟ್ಟವಾಗಿ ಬರ್ತಾ ಇದ್ದಾರೆ. ಜಾಗಗಳು ಸಾಕಾಗ್ತಾ ಇಲ್ಲ. ಆ ಕಡೆ ಕಾಮಗಾರಿಕೆ ಮಾಡೋಕ್ಕೆ ಎಲ್ಲ ಜಲ್ಲಿ ತಂದು ಎಲ್ಲ ಹಾಕ್ಬಿಟ್ಟು ಗುಡ್ಡೆಗಳೆಲ್ಲ ಅಡ್ಡ ಇದೆ. ಮತ್ತೆ ಕೆಲವರಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ದಾರಲ್ಲ, ಅಂಗಡಿಗಳು ಜನರಿಗೆ ಬರೋಕ್ಕೆ ಗುಣಿ ಅದೆಲ್ಲ ಇದೆ ಅಂತ ಹೇಳಿಬಿಟ್ಟು ಕೆಲವರು JCB ಮುಖಾಂತರ ಲೆವೆಲ್ ಮಾಡ್ಕೊತಾ ಇದ್ದಾರೆ. ಅದ್ರ ಕೆಳಗಡೆ ಇರೋ ಗಲೀಜು ಎಲ್ಲನೂ ಅದರ ಮೇಲೇ ಮಾಡ್ಕೊತಾ ಇದ್ದಾರೆ. ಇದರ ಬಗ್ಗೆ ಯಾರೂ ಗಮನ ಹರಿಸೋರಿಲ್ಲ. ಸರ್ಕಾರದ ಹಣ ಒಂದು ಕಂಟ್ರಾಕ್ಟ್ ಕೊಟ್ಟರೂ ಒಂದು ಇಂಜಿನಿಯರ್ ಅಂತ ಇಕ್ಕಿರ್ತಾರೆ. ಆ ಇಂಜಿನಿಯರ್ ಇಕ್ಕೋದು ಯಾಕಂದರೆ ಗುಣಮಟ್ಟವಾಗಿ ಕೆಲಸವಾಗಿ ನಡೆಯಲಿ, ಸರ್ಕಾರದ ದುಡ್ಡು ದುರುಪಯೋಗ ಆಗಬಾರ್ದು ಅಂತ ಇದರಿಂದ ಮಾಡ್ತಾರೆ. ಇವಾಗ ನೀವೇ ನೋಡಿದ್ರಲ್ಲ ಕೆಳಗಡೆ ಎಷ್ಟು ಗಲೀಜಿದೆ. ಕೆಲವ್ರು ಏನು ಮಾಡಿದ್ದಾರೆ, ಅಂಗಡಿಗಳಿಗೆ ಗಾಡಿ ನಿಲ್ಲಿಸ್ಕೋಬೇಕು, ಜನ ಬರೋಕ್ಕೆ ತೊಂದರೆ ಆಗ್ತಾಯಿದೆ, ಮಳೆ ಬಂದು ನೀರು ನಿಂತ್ಕೊಂಡಿದೆ ಅಂತ JCB ಮುಖಾಂತರ ಮಾಡ್ಕೊಂಡಿದ್ದಾರೆ. ಮತ್ತು ಈ ಥರ ಕೆಲಸ ಆಗ್ತಾ ಇದೆ ಅಂತ PWD ಆಫೀಸ್ಗೆ ಹೋಗಿ ನಾನು ನಾಗರಾಜ್ ಅವರಿದ್ದಾರೆ ಇಂಜಿನಿಯರ್, ಅವ್ರನ್ನ ನಾನು ಕೂತ್ಕೊಂಡು ಮಾತಾಡಿದೆ. ಈ ಬಗ್ಗೆ ಏನು ಸರ್ ಇಷ್ಟು ಲೇಟ್ ಆಗ್ತಾ ಇದೆ, ಯಾಕೆ ಮಾಡ್ತಾ ಇದ್ದೀರಾ? ಮತ್ತು ಖಾಸಗಿ ನಿವೇಶನಗಳಿವೆ ಮುಂದೆ. ಆ ಖಾಸಗಿಗಳ ನಿವೇಶನ ನಮ್ಮ ನರೇಗಾಯಿಂದ ಮಾಡಿರುವ ಡ್ರೈನ್ಗಳೆಲ್ಲನೂ ಕಿತ್ತಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿಬಿಟ್ಟಿದ್ದಾರೆ. ಆ ನೀರು ಎಲ್ಲೂ ಹೋಗ್ತಾ ಇಲ್ಲ. ಇವಾಗ ನೋಡಿದ್ರೆ ಎಲ್ಲಿ ಅಂದರೆ ಇವತ್ತು ನಾವು ಡೆಂಗೂರ ಬಗ್ಗೆ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿದ್ದೀವಿ. ಈ ಥರ ಡೆಂಗೂರ ಶುರು ಆಗ್ತಾ ಇದೆ, ಈ ಥರ ಚೆನ್ನಾಗಿರ್ಬೇಕಂತ. ಎಲ್ಲಿ ಚಿರಣಿಗಳೆಲ್ಲ ಎಲ್ಲಿ ಮುಚ್ಚಿದ್ದಾರೆ, ಆ ಮೇಲೆಗಳಿಂದ ಫ್ಲೋರ್ ಆಗಿ ನೀರೆಲ್ಲ ಬಂದು ಅಲ್ಲಿ ಸೊಳ್ಳೆಗಳೆಲ್ಲ ಶುರು ಆಗ್ತಾ ಇದ್ದಾರೆ. PWD ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವ್ರ ಕಾಂಟ್ರಾಕ್ಟ್ಗೂ ಸ್ವಲ್ಪ ಈಗಿನ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು, ಶಾಸಕರು